ಹಾಯ್ ಹಲೋ ನಮಸ್ತೆ. ನಮ್ಮ ದೇಶ ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಫುಡ್. ಇವತ್ತು ಟ್ರಾವೆಲಿಂಗ್ ಫುಡ್ನಲ್ಲಿ ಯಾವುದೇ ರೀತಿಯ ಫುಡ್ ರಿವ್ಯೂ ಮಾಡ್ತಾ ಇಲ್ಲ, ಅದು ಬದಲು ನಾವು ಅನ್ಬಾಕ್ಸಿಂಗ್ ವೀಡಿಯೋನ ತೋರಿಸೋಕ್ಕೆ ಬಂದಿದ್ದೀನಿ. ಏನಪ್ಪ ಅದು ಅನ್ಬಾಕ್ಸಿಂಗ್ ವೀಡಿಯೋ ಅಂತ ಕೇಳ್ತಾ ಇದ್ದೀರಾ. ಲಾಸ್ಟ್ ಟೈಮು ನಿಮಗೆ ಡಿಜಿಟೆಕ್ ಮೈಕ್ ಹ್ಯಾಂಡಲ್ನ ತೋರಿಸಿದೆ. ಇವತ್ತು ಅದೇ ಕಂಪನಿಯ ವೈರ್ಲೆಸ್ ಮೈಕ್ನ ತೋರಿಸ್ತಾ ಇದ್ದೀನಿ, ಡಿಜಿಟೆಕ್ ವೈರ್ಲೆಸ್ ಮೈಕ್ನ. ಬನ್ನಿ ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಅನ್ಬಾಕ್ಸಿಂಗ್ ಮಾಡೋಣ ಕಮ್ಮಿ ಬೆಲೆಯಲ್ಲಿ. ಓಕೆ ಫ್ರೆಂಡ್ಸ್, ನೋಡಿ ಇದೇ ಡಿಜಿಟೆಕ್ ವೈರ್ಲೆಸ್ ಮೈಕ್. ಇದು ಕಡಿಮೆ ಬೆಲೆಯಲ್ಲಿ, ನಿಮಗೆ ಏನಾದರೂ ಕಡಿಮೆ ಬೆಲೆಯಲ್ಲಿ ವೈರ್ಲೆಸ್ ಮೈಕ್ ಬೇಕು ಅಂತಂದರೆ, ಕಡಿಮೆ ಬೆಲೆಯಲ್ಲಿ ವೈರ್ಲೆಸ್ ಬೇಕು ಅಂತಂದರೆ ನೋಡಿ ಇದೇ ಡಿಜಿಟೆಕ್ ಮೈಕ್ ವೈರ್ಲೆಸ್ ಮೈಕ್. ಇದನ್ನು ನಾನು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ಈ ಥರ ಶಾಪಿಂಗು, ಆನ್ಲೈನ್ ಶಾಪಿಂಗಲ್ಲಿ ಎಲ್ಲಿ ಬೇಕಾದ್ರೂ ಸಿಗ್ಬೋದು, ನೀವು ಪರ್ಚೇಸ್ ಮಾಡಿ ಕಮ್ಮಿ ಬೆಲೆಯಲ್ಲಿ. ಇದನ್ನೇ ನೀವು ಜಾಸ್ತಿ ಬೆಲೆಯಲ್ಲಿ ತೊಗೊಬೇಕು ಅಂದರೆ ಜಾಸ್ತಿ ಬೆಲೆ ಇದು ಇದೆ. ಡಿಜಿಟೆಕ್ ಮೈಕ್ದಲ್ಲ, ಬೇರೆ ಕಂಪ್ನಿದು. ಆದರೆ ನಿಮಗೆ ಕಡಿಮೆ ಬೆಲೆಯಲ್ಲಿ ತೋರಿಸ್ಬೇಕು ಅಂತ ವೈರ್ಲೆಸ್ ಮೈಕ್ನ, ಡಿಜಿಟೆಕ್ ವೈರ್ಲೆಸ್ ಮೈಕ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ ಫ್ರೆಂಡ್ಸ್, ಡಿಜಿಟೆಕ್ ಮೈಕ್ ಪೌಚ್ ಕೊಟ್ಟಿದ್ದಾರೆ. ನೋಡೋಕ್ಕೆ ಒಳ್ಳೆ ಲುಕ್ ಇದೆ ಮತ್ತು ಒಳ್ಳೆ ಪ್ರಾಡಕ್ಟ್ ಥರ ಇದೆ. ನೋಡಿ ಪೌಚ್ ಕೊಟ್ಟಿದ್ದಾರೆ, ಡಿಜಿಟೆಕ್ ಪೌಚು. ಇದನ್ನು ನಾವಿವಾಗ ಓಪನ್ ಮಾಡೋಣ ಬನ್ನಿ. ನೋಡಿ ಓಪನ್ ಮಾಡಿದ್ದೀನಿ ಡಿಜಿಟೆಕ್ ಮೈಕು. ಇವಾಗ ಈ ಡಿಜಿಟೆಕ್ ಮೈಕ್ನಲ್ಲಿ, ವೈರ್ಲೆಸ್ ಮೈಕ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಡಿಜಿಟೆಕ್ ವೈರ್ಲೆಸ್ ಮೈಕ್ನ ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ನೋಡಿ ಇದು ಟ್ರಾನ್ಸ್ಮಿಟರು. ನೋಡಿ ಇದು ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ, ಮತ್ತು ಒಂದು ರಿಸೀವರ್ ಕೊಟ್ಟಿದ್ದಾರೆ. ಈ ರಿಸೀವರು ಈ ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಮಾಡೋಕ್ಕೆ ಏನೇನು ವೈರ್ಸ್ಗಳು ಕೊಟ್ಟಿದ್ದಾರೆ ನೋಡೋಣ. ನೋಡಿ ಇದು ಚಾರ್ಜಿಂಗ್ ಕೇಬಲು. ಈ ಚಾರ್ಜಿಂಗ್ ಕೇಬಲ್ನ ನಾವು ಅಟ್ ಎ ಟೈಮು 2 ಟ್ರಾನ್ಸ್ಮಿಟರ್ಗೂ ಚಾರ್ಜ್ ಮಾಡ್ಕೊಬೋದು. ನೋಡಿ ಇಲ್ಲಿದೆಯಲ್ಲ, ಈ ಕೇಬಲ್ನ 2 ಟ್ರಾನ್ಸ್ಮಿಟರ್ಗೂ ಹಾಕಿ ಚಾರ್ಜ್ ಮಾಡ್ಬೋದು. ಮತ್ತು ಒಂದು ನೋಡಿ ಈ ಸಿ ಕೇಬಲ್ ಪಿನ್ನ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ನಾವು ಕ್ಯಾಮ್ರಾದಲ್ಲಿ ಏನಾದರೂ ಈ DSLR ಆ ಥರ ಏನಾದರೂ ಕ್ಯಾಮ್ರಾಗಳಲ್ಲಿ ಏನಾದರೂ ವೀಡಿಯೋ ಮಾಡಿದ್ರೆ ಇದನ್ನು ನಾವು ಕನೆಕ್ಟ್ ಮಾಡ್ಕೊಬೋದು. ಮತ್ತು ನೋಡಿ ಐಫೋನ್ ಏನಾದರೂ ಯೂಸ್ ಮಾಡೋರು ಈಗಿದ್ರೆ ಇದನ್ನು ಐಫೋನ್ಗೆ ಕನೆಕ್ಟ್ ಮಾಡ್ಕೊಬೋದು. ಇದು ಐಫೋನ್ ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ನೆಕ್ಸ್ಟು ನೋಡಿ ಇದು ರಿಸೀವರ್ ಟು ಫೋನ್ ಕನೆಕ್ಷನ್ನು. ಇದು ರಿಸೀವರಿಂದ ನಾವು ಫೋನ್ಗೆ ಕನೆಕ್ಟ್ ಮಾಡಿದ್ರೆ ವಿಡಿಯೋ ಆಗುತ್ತೆ. ಇದು ರಿಸೀವರ್ ಕನೆಕ್ಷನ್ನು. ನೋಡಿ ಇದಕ್ಕೆ ರಿಸೀವರ್ಗೂ ಮತ್ತು ಫೋನ್ಗೂ ಕನೆಕ್ಟ್ ಮಾಡೋವಂಥ ಕೇಬಲ್ ಕೊಟ್ಟಿದ್ದಾರೆ. ನೋಡಿ ರೆಡ್ ಕೇಬಲ್ ಕೊಟ್ಟಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನೋಡಿ ಇಯರ್ಫೋನ್ಸ್ ಕೊಟ್ಟಿದ್ದಾರೆ. ನಾವು ರೆಕಾರ್ಡ್ ಮಾಡುವಂಥ ವಿಡಿಯೋ ಕ್ಲಿಯರಾಗಿ ಕೇಳಿಸ್ತಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ 2 ಇಯರ್ಫೋನ್ ಕೊಟ್ಟಿದ್ದಾರೆ. ಅದಾದಮೇಲೆ 2 ವಿಂಡ್ ಮಫ್ ಕೊಟ್ಟಿದ್ದಾರೆ. ನೋಡಿ 2 ವಿಂಡ್ ಮಫ್ ಕೊಟ್ಟಿದ್ದಾರೆ. ಇದು ವಿಂಡ್ ಮಫ್ ಯಾಕೆ ಅಂತಂದರೆ, ನಾವೇನಾದರೂ ಔಟ್ಸೈಡು ನಾವು ರೆಕಾರ್ಡ್ ಮಾಡಬೇಕಾದ್ರೆ ಏನಾದರೂ ವಾಯ್ಸು, ಅಕ್ಕಪಕ್ಕ ವಾಯ್ಸು, ಗಾಡಿ ಸೌಂಡು ಈ ಥರ ಏನಾದರೂ ಬರ್ತಾಯಿತ್ತು ಅಂತಂದರೆ ಅದನ್ನು ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಇದು ಕೊಟ್ಟಿದ್ದಾರೆ. ನೋಡಿ ಇದನ್ನು ನಾವು ಈ ಟ್ರಾನ್ಸ್ಮಿಟರ್ಗೆ ನೋಡಿ ಈ ಥರ ಕನೆಕ್ಟ್ ಮಾಡಿದ್ರೆ ಇದರಲ್ಲಿ ಮಾತಾಡ್ಬೋದು ನಾವು. ಓಕೆ, ಇದಿಷ್ಟು ಕೊಟ್ಟಿದ್ದಾರೆ. ಇದು ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಅಸೆಸರೀಸು. ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ನೀವು ಇಷ್ಟ ಗಂಟ
ಅನ್ಬಾಕ್ಸಿಂಗ್ನ ನೋಡಿದ್ರಿ, ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಅನ್ಬಾಕ್ಸಿಂಗ್ನ ನೋಡಿದ್ರಿ. ಇವಾಗ ನಾವು ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ, ಇದು ರಿಸೀವರು. ಈ ರಿಸೀವರ್ನ ತೊಗೊಂಡು ನಾವು ಇಲ್ಲಿ ಕಾಣಿಸ್ತಿದೆಯಾ ಈ ಬಟನ್ನ ಸ್ವಿಚ್ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಬ್ಯಾಟ್ರಿ ಐಕಾನ್ ಸಿಂಬಲ್ಲು ಲೈಟ್ ಇದೆ, ಮೈಕ್ ಐಕಾನ್ ಸಿಂಬಲ್ ಲೈಟ್ ಇದೆ, ಮತ್ತು ಚೈನ್ ಲಿಂಕ್ ಐಕಾನ್ ಸಿಂಬಲ್ಲು ಬ್ಲಿಂಕ್ ಆಗ್ತಿದೆ. ಇದು ಯಾಕೆ ಬ್ಲಿಂಕ್ ಆಗ್ತಿದೆ ಅಂತಂದರೆ ಇಲ್ಲಿ ನೋಡಿ ಟ್ರಾನ್ಸ್ಮಿಟರ್ ಕನೆಕ್ಷನ್ಗೋಸ್ಕರ ಅದು ವೆಯ್ಟ್ ಮಾಡ್ತಾ ಇದೆ. ಇವಾಗ ನಾವು ಇಲ್ಲಿ ನೋಡಿ ಟ್ರಾನ್ಸ್ಮಿಟರ್ ತೊಗೊಂಡಿದ್ದೀವಿ, ಇದನ್ನು ನಾವು ಸ್ವಿಚ್ ಆನ್ ಮಾಡಬೇಕು. ನೋಡಿ ಇಲ್ಲಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಸೇಮು ಬ್ಯಾಟ್ರಿ ಐಕಾನು, ಚೈನ್ ಲಿಂಕ್ ಐಕಾನು, ಮೈಕ್ ಐಕಾನು ಆನ್ ಆಗಿದೆ. ಇವಾಗ ನೋಡಿ ಇಲ್ಲಿ ರಿಸೀವರಲ್ಲಿ ಬ್ಲಿಂಕ್ ಆಗ್ತಿದ್ದ ಲೈಟು ಆಫ್ ಆಗಿದೆ, ಅಂದರೆ ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಆಗಿದೆ ಅಂತ. ಇವಾಗ ನಿಮಗೆ ಎರಡೂ ಮೈಕಲ್ಲಿ ಏನಾದರೂ ಮಾತಾಡಬೇಕು ಅಂತಂದರೆ, ಅಕಸ್ಮಾತ್ ಇಂಟರ್ವ್ಯೂ ಮಾಡಬೇಕಂತಂದರೆ ನೀವು ಎರಡೂ ಸೇಮ್ ಅದೇ ಥರ ಆನ್ ಮಾಡ್ಕೊಬೋದು. ನೋಡಿ ಇವಾಗ ಇದು ಇನ್ನೊಂದು ಟ್ರಾನ್ಸ್ಮಿಟರು ಆನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಇದರಲ್ಲಿ ಇವಾಗ ಎರಡು ಕನೆಕ್ಟ್ ಆಗಿದೆ. ಈ ಕನೆಕ್ಟ್ ಆಗಿದ ತಕ್ಷಣ ನಮಗಿದು ಈ ಮೈಕಲ್ಲಿ ಟ್ರಾನ್ಸ್ಮಿಟರಲ್ಲಿ ಏನು ಅಡ್ವಾಂಟೇಜು ಅಂತಂದರೆ ನೋಡಿ ಇವಾಗ ಇಲ್ಲಿ ಮೈಕ್ ಐಕಾನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನಾರ್ಮಲ್ ಮೋಡ್, ಅಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಇದೆ. ಇವಾಗ ನಾವು ಮೇಲ್ಗಡೆ ಇದನ್ನು ಪ್ರೆಸ್ ಮಾಡಿದ ತಕ್ಷಣ ನೋಡಿ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡಿದ್ದೀವಿ. ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿದ್ರೆ ಇಲ್ಲಿ ಬ್ಲೂ ಲೈಟ್ ಬರುತ್ತೆ, ಕಾಣಿಸ್ತಿದೆ ಬ್ಲೂ ಲೈಟು. ನೋಡಿ ಇಲ್ಲಿ ಬ್ಲೂ ಲೈಟು ಕಾಣಿಸ್ತಿದೆ. ಈ ನಾಯ್ಸ್ ಕ್ಯಾನ್ಸಲೇಷನ್ ಬ್ಲೂ ಲೈಟ್ ಯಾಕೆ ಬರ್ತಿದೆ ಅಂತಂದರೆ ನಮಗೆ ಏನಾದರೂ ಅಕ್ಕಪಕ್ಕ ಸೌಂಡು, ಏನಾದರೂ ಗಾಡಿ ಸೌಂಡು, ಈ ಥರ ತುಂಬ ಸೌಂಡ್ಸ್ಗಳಿದ್ರೆ ಅದನ್ನು ರೆಕಾರ್ಡ್ ಆಗದೇ ಇರೋ ಥರ ಇದು ಕವರ್ ಮಾಡುತ್ತೆ. ಅದೇ ನೀವು ಮತ್ತೆ ಇದನ್ನೇ ಪ್ರೆಸ್ ಮಾಡಿದ್ರೆ ನೋಡಿ ಇದು ನಾರ್ಮಲ್ ಮೂಡ್ಗೆ ಬರುತ್ತೆ. ಈ ನಾರ್ಮಲ್ ಮೂಡಲ್ಲಿ ಇತ್ತು ಅಂತಂದರೆ ನಿಮಗೆ ಅಕ್ಕಪಕ್ಕ ಏನೇ ಸೌಂಡ್ ಇದ್ದರೂ ಅದನ್ನು ಸೇರಿಸಿ ರೆಕಾರ್ಡ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಇದನ್ನೇ ಲಾಂಗ್ ಪ್ರೆಸ್ ಮಾಡಿಕೊಂಡೆ ನೋಡಿ ಎಕೋ ಮೂಡಿಗೆ ಬಂದಿದೆ. ಇವಾಗ ಈ ಎಕೋ ಮೂಡ್ ಏನು ಅಂತಾರೆ, ನಾವು ಮಾತಾಡೋ ಅಂಥ ವಾಯ್ಸು ಎಕೋ ಸೌಂಡಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಇದು ಈ ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಇದನ್ನು ನೆಕ್ಸ್ಟು ನಾವು ರೋಡ್ ಸೈಡು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಥ್ಯಾಂಕ್ ಯು. ಇದನ್ನು ನೆಕ್ಸ್ಟು ನಾವು ರೋಡ್ ಸೈಡು ಯಾವ ಥರ ಯೂಸ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಾಯ್ ಫ್ರೆಂಡ್ಸ್, ಇಷ್ಟೋ ಗಂಟೆ ನೀವು ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಅನ್ಬಾಕ್ಸಿಂಗ್ ನೋಡಿದ್ರಿ, ಮತ್ತು ಟ್ರಾನ್ಸ್ಮಿಟರ್ ಟು ರಿಸೀವರು ಹೇಗೆ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ಕೊಟ್ಟೆ. ಇವಾಗ ಇದೇ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ ರೋಡ್ ಸೈಡ್ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ನಾನು ನಾಯ್ಸ್ ಕ್ಯಾನ್ಸಲೇಷನು ಆಫ್ ಮೋಡಲ್ಲಿ ಇಟ್ಕೊಂಡು ನಾನು ವೈರ್ಲೆಸ್ ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನೋಡಿ ಇದು ನಿಮಗೆ ಕೇಳಿಸ್ತಾ ಇರೋದು ನಾಯ್ಸ್ ಕ್ಯಾನ್ಸಲೇಷನು ಆಫ್ ಮೋಡಲ್ಲಿ ಯಾವ ಥರ ವಾಯ್ಸ್ ರೆಕಾರ್ಡ್ ಆಗ್ತಿದೆ ಅಂತ. ಇದನ್ನೇ ನಾನು ನಾಯ್ಸ್ ಕ್ಯಾನ್ಸಲೇಷನು ಆನ್ ಮೋಡಲ್ಲಿ ಇಟ್ಕೊಂಡು ನಾನು ಮಾತಾಡಿದಾಗ ನಿಮಗೆ ವಾಯ್ಸ್ ಯಾವ ಥರ ಕೇಳಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಇವಾಗ ನಿಮಗೆ ಮಾತಾಡ್ತಾ ಇರೋದು ಅಕ್ಕಪಕ್ಕ ಸೌಂಡು, ಗಾಳಿ ಸೌಂಡು, ಏನಾದ್ರು ಗಾಡಿ ಏನಾದ್ರು ಪಾಸ್ ಆಯಿತು ಅಂದರೆ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಅದೇ ನಾಯ್ಸ್ ಕ್ಯಾನ್ಸಲೇಷನು ಆನಲ್ಲಿ ಇಟ್ಕೊಂಡಾಗ ನಿಮಗೆ ಯಾವುದೇ ರೀತಿಯ ಸೌಂಡ್ ಕೇಳಿಸಲ್ಲ. ನೋಡಿ ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮೋಡಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮೋಡಲ್ಲಿ ಇಟ್ಕೊಂಡಾಗ ನೋಡಿ ಆವಾಗಲೇ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮೋಡಲ್ಲಿ ಇರೋದಕ್ಕೂ ಆನ್ ಮೋಡಲ್ಲಿ ಇರೋದಕ್ಕೂ ಯಾವ ಥರ ವ್ಯತ್ಯಾಸ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಇವಾಗ ವಾಯ್ಸು ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ. ಇದನ್ನೇ ನಾವು ನಾಯ್ಸ್ ಕ್ಯಾನ್ಸಲೇಷನ್ನು ಆನ್ ಮೋಡಲ್ಲಿ ಅಥವಾ ಆಫ್ ಮೋಡಲ್ಲಿ ಇಟ್ಕೊಂಡಾಗಿ ಎಕೋ ಮೋಡಲ್ಲಿ ಇಟ್ಕೊಂಡಾಗ ಯಾವ ಥರ ವಾಯ್ಸ್ ಕೇಳಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಇದು ನಾಯ್ಸ್ ಕ್ಯಾನ್ಸಲೇಷನು ಆಫಲ್ಲಿದೆ, ಅದು ಎಕೋ ಮೋಡಲ್ಲಿದೆ. ಇದು ಎಕೋ ಮೋಡಲ್ಲಿ ಮಾತಾಡಿದಾಗ ನಿಮಗೆ ನೋಡಿ ಈ ಥರ ಎಕೋದಲ್ಲಿ ವಾಯ್ಸು ರೆಕಾರ್ಡ್ ಆಗ್ತಾ ಇರುತ್ತೆ. ಅದನ್ನೇ ನಾಯ್ಸ್ ಕ್ಯಾನ್ಸಲೇಷನು ಆನ್ ಮೂಡ್ ಎಕೋದಲ್ಲಿ ಇಟ್ಕೊಂಡಾಗ ನೋಡಿ ಇದು ನಾಯ್ಸ್ ಕ್ಯಾನ್ಸಲೇಷನು ಆನ್ ಮೂಡ್ ಎಕೋದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದು ಇವಾಗ ಯಾವ ಥರ ರೆಕಾರ್ಡ್ ಆಗುತ್ತೆ ಅಂತ ನೋಡಿ. ಇದು ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಯಾವ ಥರ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ. ಮತ್ತು ನಾನು ಇವಾಗ ಒಂದು 10 ಮೀಟ್ರ್ ಹಿಂದೆ ಬಂದಿದ್ದೀನಿ. 10 ಮೀಟ್ರ್ ಹಿಂದೆ ಬಂದಾಗ ನಿಮಗೆ ನೋಡಿ ಈ ಥರ ಕ್ಲಿಯರಾಗಿ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ಅದರ ದೂರದಿಂದ ಇಂಟರ್ವ್ಯೂ ಮಾಡಬೇಕು ಅಂತಂದರೆ, ಏನಾದ್ರು ವಾಯ್ಸ್ ರೆಕಾರ್ಡ್ ಮಾಡಬೇಕು ಅಂದರೆ ಈ ಥರ ಮಾಡ್ಕೊಬೋದು. ನೋಡಿ ಇವಾಗ ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನು ಎಕೋ ಮೂಡಲ್ಲಿದೆ. ಇವಾಗ ನಾರ್ಮಲ್ಲು ನಾನು ನಾಯ್ಸ್ ಕ್ಯಾನ್ಸಲೇಷನು ಆನ್ ಮೂಡಿಗೆ ಬರ್ತೀನಿ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಇದು ಆಫ್ ಮೂಡಿಂದ ಆನ್ ಮೂಡಿಗೆ ಬಂದಿದ್ದೀನಿ. ನೋಡಿ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮೂಡಲ್ಲಿದೆ. ಇವಾಗ ಕ್ಲಿಯರಾಗಿ ವಾಯ್ಸ್ ಕೇಳಿಸ್ತಾ ಇರುತ್ತೆ. ನೋಡಿ ನಾನು ಇವಾಗ ಅಲ್ಲಿಂದ ಇಷ್ಟು ದೂರಕ್ಕೆ ಬಂದಿದ್ದೀನಿ, ಸುಮಾರು ಒಂದು 15-20 ಮೀಟ್ರು ಹಿಂದಕ್ಕೆ ಬಂದಿದ್ದೀನಿ. ಇದು ಇನ್ನೂ 30 ಮೀಟ್ರ್ ಗಂಟ ಹಿಂದೆ ಹೋಗ್ಬೋದು. ಇವಾಗ ಇಷ್ಟು ವಾಯ್ಸ್ ರೆಕಾರ್ಡ್ಗಳನ್ನ ನೋಡಿದ್ರಿ. ಇದಿಷ್ಟು ವಾಯ್ಸ್ ರೆಕಾರ್ಡ್ ಆದಮೇಲೆ ನಮ್ಗೆ ಏನಾದರೂ ಗಾಡೀಲಿ, ಬಸ್ಸಲ್ಲಿ ಅಥವಾ ಈ ಥರ ಟ್ರಾವೆಲಿಂಗ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗಬೇಕಾದ್ರೆ ಗಾಳಿ ಏನಾದರೂ ಸೌಂಡ್ ಬಂತು ಅಂದರೆ ನೋಡಿ ಈ ವಿಂಡ್ ಮಫ್ ಕೊಟ್ಟಿದ್ದಾರೆ. ಈ ವಿಂಡ್ ಮಫ್ನ ನಾವು ಕನೆಕ್ಟ್ ಮಾಡಿದ್ರೆ ಯಾವುದೇ ರೀತಿಯ ಗಾಳಿ ಸೌಂಡು ಕೇಳಿಸಲ್ಲ. ಇವಾಗ ನಾನು ವಿಂಡ್ ಮಫ್ನ ಕನೆಕ್ಟ್ ಮಾಡಿ ಮಾತಾಡ್ತಾಯಿದ್ದೀನಿ. ನೋಡಿ
ಇವಾಗ ನಾನು ವಿಂಡ್ಮಫ್ನ ಕನೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಯಾವುದೇ ಗಾಳಿ ಸೌಂಡು ಕೇಳಿಸಲ್ಲ, ಅಕ್ಕಪಕ್ಕ ಏನಾದ್ರು ಜಾಸ್ತಿ ಗಾಳಿ ಬೀಸಿದ್ರು ಕೇಳಿಸಲ್ಲ. ಇದು ಒಂದು ಡಿಜಿಟೆಕ್ ವೈರ್ಲೆಸ್ ಮೈಕ್ನ ವಾಯ್ಸ್ ರೆಕಾರ್ಡಿಂಗು. ಮತ್ತು ನೀವು ಇಷ್ಟೋ ಗಂಟೆ ಕೇಳ್ಬೋದು ಇದನ್ನು ಅನ್ಬಾಕ್ಸಿಂಗ್ ಮಾಡಿದ್ರಿ, ರಿವ್ಯೂ ಮಾಡಿದ್ರಿ, ಯಾವ ಥರ ಕನೆಕ್ಟ್ ಮಾಡಿದ್ರಿ ಅಂತ. ಆದರೆ ಇದ್ರ ಚಾರ್ಜಿಂಗ್ ಅವರ್ ಎಷ್ಟು ಅವರ್ ಬರುತ್ತೆ ಅಂತ ನೀವು ಕೇಳ್ಬೋದು. ಇದು ಚಾರ್ಜಿಂಗ್ ಅವರ್ಸ್ ಬಂದು ಸುಮಾರು ಒಂದು 12 ಅವರ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಮತ್ತು ಇದ್ರ ಬೆಲೆ ಎಷ್ಟು ಅಂತ ಕೇಳ್ಬೋದು. ಎಲ್ಲರಿಗೂ ಕೊನೆಯದಾಗಿ ಇರೋ ಡೌಟ್ ಅಂದರೆ ಅದೇನೆ, ಬೇರೆ ಡಿಜಿಟೆಕ್ ವೈರ್ಲೆಸ್ ಮೈಕ್ಗಳಿಗಿಂತ ಇದ್ರ ಬೆಲೆ ಅತಿ ಕಡಿಮೆನೇ. ಎಷ್ಟು ಅಂತ ಕೇಳಿದ್ರೆ 4,500 ರೂಪಾಯಿ ಅಥವಾ 4,600 ಇರುತ್ತೆ. ನಿಮ್ಗೆ ಏನಾದರೂ ಆಫರ್ಗಳಿದ್ರೆ ಇನ್ನೂ ಒಂದು 300-400 ರೂಪಾಯಿ ಕಮ್ಮಿನೇ ಸಿಗ್ಬೋದು. ಇದು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೊಳ್ಳಿ, ಅಥವಾ ನಿಮಗೆ SP ರೋಡಲ್ಲೂ ಸಿಗುತ್ತೆ, ಅಲ್ಲೂ ಹೋಗಿ ಪರ್ಚೇಸ್ ಮಾಡ್ಕೊಬೋದು. ನೋಡಿ, ಇದು ಡಿಜಿಟೆಕ್ ವೈರ್ಲೆಸ್ ಮೈಕ್ನ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ಟ್ರಾವೆಲಿಂಗ್ ಫುಡ್ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಬಾಯ್.